ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಯಾಸ ಪದ್ಮಾಸನಸ್ಥ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಭರನಮಿತ ಶುಭ್ರವಸ್ತೋತ್ತರೀಯ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣಖಚಿತೆ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು ಆಗಸ್ಟ್ 7ನೇ ತಾರೀಕು 2026ನೇ ಇಸ್ವಿ. ವಾರ ಶುಕ್ರವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂಥದ್ದನ್ನು ನೋಡೋಣ. ರಾಶಿಗಳ ಫಲಾಫಲಗಳ ಚಿಂತನೆಗೋಸ್ಕರವಾಗಿ ಖಗೋಳದ ಗ್ರಹಸ್ಥಿತಿ ಹೇಗಿದೆ ಹೇಳುವಂಥದ್ದನ್ನು ವೀಕ್ಷಣೆ ಮಾಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ಶುಕ್ರವಾರ, ಕೃತ್ತಿಕಾ ನಕ್ಷತ್ರ, ವೃದ್ಧಿನಾಮಯೋಗ, ಗರಜಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ ಜೊತೆಯಲ್ಲಿ ಕೃತ್ತಿಕೋತ್ಸವ, ಆಡಿ ಕೃತ್ತಿಕೋತ್ಸವ ಹೇಳುವಂಥ ಉತ್ಸವ, ಇದೆಲ್ಲ ಇವತ್ತಿನ ದಿವಸ ಇರತಕ್ಕಂಥದ್ದು. ಇದನ್ನು ನಾವು ಯಾವ ರೀತಿಯಲ್ಲಿ ಆಚರಣೆಗೆ ತಂದುಕೊಳ್ತೇವೋ ಅಷ್ಟು ಒಳ್ಳೆಯ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹೀಗಿರುವಾಗ ಇವತ್ತಿನ ಖಗೋಳದ ಗ್ರಹಸ್ಥಿತಿ ಹೇಗೆ ನೋಡಿ. ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮಿಥುನ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ. ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ. ಶುಕ್ರನು ಕನ್ಯಾ ರಾಶಿಯಲ್ಲಿ. ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿ ಶೂನ್ಯ ರಾಶಿ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗೆ, ಅಶ್ವಿನ್ಯಾದಿ 27 ನಕ್ಷತ್ರದವರೆಗೆ ಯಾವ ರೀತಿಯಾದಂತಹ ಫಲ ಇದೆ ಹೇಳುವಂತಹದ್ದನ್ನು ಭಚಕ್ರದಲ್ಲಿ ನೋಡೋಣ. ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವಾಧಿಪತಿ 6ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ. 7ನೇ ಭಾವಾಧಿಪತಿ ಅಂದರೆ ಶುಕ್ರ, ಅವನು 6ನೇ ಭಾವದಲ್ಲಿದ್ದಾನೆ ಅಂದರೆ ಏನು? ಹೆಂಡತಿಗೆ ರೋಗ ಪ್ರಾಪ್ತಿ ಅಥವಾ ಗಂಡನಿಗೆ ರೋಗ ಪ್ರಾಪ್ತಿ ಆಗುವಂತಹ ಲಕ್ಷಣ, ರೋಗ ಸ್ಥಾನದಲ್ಲಿ ಇದ್ದದರಿಂದ. ಅದರಲ್ಲೂ ಸಹಿತವಾಗಿ 6ನೇ ಮನೆ ಅಂದರೆ ಕನ್ಯಾ ರಾಶಿ ಆಗಿರ್ತಕ್ಕಂಥದ್ದು. ಕನ್ಯೆಯರಿಗೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ರೋಗಸ್ಥಾನದಲ್ಲಿ ಶುಕ್ರ ಇರುವುದರಿಂದ ರೋಗ ವೃದ್ಧಿಯಾಗುವಂತಹ ಲಕ್ಷಣ ಕನ್ಯೆಯರಿಗೂ ಸಹಿತವಾಗಿ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ಮೇಷರಾಶಿಯವರು. ನೋಡಿ, ಆರೋಗ್ಯ ಸ್ಥಾನಾಧಿಪತಿಯಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಇರುವುದರಿಂದ, ಕೃತ್ತಿಕಾ ನಕ್ಷತ್ರದಲ್ಲಿರುವುದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಕೆಲವರಿಗೆ ನೆಮ್ಮದಿ ಕಾಣಿಸುವಂತಹ ಸಾಧ್ಯತೆ ಇದೆ. ಜಾಡ್ಯ ನಿವೃತ್ತಿ ಆಗ್ತದೆ, ವ್ಯವಹಾರ ಸುರಳಿತ ಆಗ್ತದೆ, ಬಂಧುಗಳ ಪ್ರೀತಿ ಉಂಟಾಗ್ತದೆ, ಹೊಸವರ ಪರಿಚಯವಾಗ್ತದೆ, ಜೊತೆಯಲ್ಲಿ ಹೊಸ ಊರಿಗೆ ಪ್ರಯಾಣ ಬೆಳೆಸುವಂತಹ ಒಂದು ಸಂದರ್ಭ ಬರ್ತದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ದೇವರಿಗೆ ಗಂಧಾಭಿಷೇಕವನ್ನು ಮಾಡಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯ ದೇವರು ಸಂಪ್ರೀತನಾಗ್ತಾನೆ. ಜೊತೆಯಲ್ಲಿ ನೀವು ಕರವೀರ ಪುಷ್ಪದ ಮಾಲೆಯನ್ನು ಮಾಡಿ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಣೆ ಮಾಡುವುದರಿಂದ, ಗಂಟೆ ಹೂವಿನ ಮಾಲೆ ಅಂತಲೂ ಹೇಳ್ತಾರೆ, ಅದರಿಂದ ಸುಬ್ರಹ್ಮಣ್ಯ ದೇವರು ಸಂಪ್ರೀತನಾಗಿ ಕಷ್ಟವನ್ನು ನಿವಾರಣೆ ಮಾಡ್ತಾನೆ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪೂರ್ವ ದಿಕ್ಕು ಹಾಗೂ ಸುಬ್ರಹ್ಮಣ್ಯ ದೇವರ ಪೂಜೆ. ಇದು ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪಂಚಮ ರಾಶಿಯಲ್ಲಿ ಇರುವುದರಿಂದ ನಾಭಿಯ ಕೆಳಭಾಗದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗೆ ಆಪರೇಷನ್ನು, ಕೆಲವರಿಗೆ ಉದರ ಬೇನೆ, ಕೆಲವರಿಗಂತೂ ಸ್ವಲ್ಪ ಅತಿಯಾದ ಹೊಟ್ಟೆ ನೋವು ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಮಲಬದ್ಧತೆ ಉಂಟಾಗುವುದು ಅಥವಾ ಕೆಲವರಿಗಂತೂ ವಾಂತಿ ಭೇದಿಯೂ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇವತ್ತಿನ ದಿವಸ. ತುಂಬ ಜಾಗೃತಿಯಾಗಿರಿ ಆಹಾರ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ. ನೋಡಿ, ವಿಶೇಷವಾಗಿ ವೃಷಭ ರಾಶಿಯವರಿಗೆ ಆರೋಗ್ಯ ಸ್ಥಾನದಲ್ಲಿ ಅಂದರೆ ಅರ್ಥಾತ್ 4ನೇ ಮನೆಯಲ್ಲಿ ಕೇತು ಇದ್ದದ್ದರಿಂದ ಕೆಲವರಿಗೆ ಮಂತ್ರಮಾಟಾದಿಗಳ ಭಯ ಉಂಟಾಗುವಂತಹ ಸಾಧ್ಯತೆ. ಶನಿಯ ದೃಷ್ಟಿ ಬೇರೆ ಇದೆ, ಅದರಿಂದ ತುಂಬ ಜಾಗೃತೆ ಬೇಕು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯನ ಉಪಾಸನೆ.
ಮೃತ್ಯುಂಜಯ ಜಪ, ಮೃತ್ಯುಂಜಯ ಹೋಮ ಇತ್ಯಾದಿಗಳನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ಅಥವಾ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಆರೋಗ್ಯ ಉಂಟಾಗ್ತದೆ. ದೋಷ ನಿವಾರಣೆಗಾಗಿ ಮೃತ್ಯುಂಜಯನ ದರ್ಶನ ಮಾಡಿಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಹಿತವನ್ನು ತಂದಾವು, ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿಯಾಗುವಂತಹ ಲಕ್ಷಣ. ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ. ಜ್ಯುವೆಲರಿ ಇತ್ಯಾದಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆಗಳು. ನೋಡಿ, ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಗುರು ಸಹಿತವಾಗಿ ಧನಸ್ಥಾನದಲ್ಲಿ ಇದ್ದುದರಿಂದ ಕಹಿಯಾದ ದಾಂಪತ್ಯ ಜೀವನದಲ್ಲಿ ಸಿಹಿ ವಾತಾವರಣ ಇವತ್ತಿನ ದಿವಸ ಕಂಡುಬರುವಂತಹದ್ದಿದೆ. ಮನಸ್ಸು ತಿಳಿಯಾಗ್ತದೆ. ಜೊತೆಯಲ್ಲಿ ಕ್ರೋಧ ಶಮನವಾಗುವಂತಹ ಲಕ್ಷಣಗಳು, ಬಂಧು ಪ್ರೀತಿಯಾಗುವಂತಹ ಲಕ್ಷಣ ಇವತ್ತಿನ ದಿವಸ. ಇಂದಿನ ದಿವಸ ಮಿಥುನ ರಾಶಿಯವರು ಸಾಧ್ಯವಾದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳಿ, ಅಥವಾ ಶ್ರೀರಾಮದೇವರಿಗೆ ತುಳಸಿ ಅರ್ಪಣೆ ಮಾಡಿ, ತುಳಸಿ ಅರ್ಚನೆ ಮಾಡಿಸಿ. ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣ ಇವತ್ತಿನ ದಿವಸ. ಇಂದಿನ ದಿವಸ ನೀವು 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪೂರ್ವ ಆಗ್ನೇಯ ದಿಕ್ಕುಗಳು ನಿಮಗೆ ಹಿತವಾಗಿರತಕ್ಕಂಥದ್ದು. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ವಿಷ್ಣು ದೇವರ ಆರಾಧನೆಯಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಗುರು ಬುಧನ ಯುತಿ, ನಿಪುಣ ಯೋಗ. ರವಿ ಬುಧನ ಯುತಿ ಇದ್ದಾಗ ಜೊತೆಯಲ್ಲಿ ಜ್ಞಾನಕಾರಕರಂತಹ ಗುರು ಸಹಿತವಾಗಿದ್ದರಿಂದ ವಿಶೇಷವಾಗಿ ವಿಜ್ಞಾನಿಗಳಿಗೆ ಅನುಕೂಲ, ಅಥವಾ ಉಪನ್ಯಾಸಕರಿಗೆ, ಪ್ರವಚನಕಾರರಿಗೆ, ಅಥವಾ ಶಾಲಾ ಮಾಸ್ತರ್ಗಳಿಗೆ ಎಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವತ್ತಿನ ದಿವಸ. ನೋಡಿ, ಇಂದಿನ ದಿವಸ ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಚಂದ್ರ ಇದ್ದದರಿಂದ ಕರ್ಮಾಭಿವೃದ್ಧಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ವ್ಯಯಸ್ಥಾನದಲ್ಲಿ ಕುಜ ಕರ್ಮಾಧಿಪತಿ ಇದ್ದದ್ದರಿಂದ ಉದ್ದಿಮೆದಾರರಿಗೆ ಸ್ವಲ್ಪ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆ. ಮಳೆಯ ಕೊರತೆಯಿಂದ ಒಕ್ಕಲಿಗರಿಗೆ ಸಾಕಷ್ಟು ತೊಂದರೆಗಳು ಕರ್ಕಾಟಕ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ಪರ್ಜನ್ಯ ಶಾಂತಿಯನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಜೊತೆಯಲ್ಲಿ ಈಶ್ವರಾರಾಧನೆಯನ್ನು ಮಾಡುವುದರಿಂದ, ಗಂಗಾಧರನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಲೋಕಕ್ಕೆ ಅನುಕೂಲವನ್ನು ತರುವಂತಹ ಸಾಧ್ಯತೆ ಇದೆ ಗಂಗಾಧರನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಹಿತವಾಗಿರತಕ್ಕಂತಹದ್ದು. 2 ನಿಮ್ಮ ಸಂಖ್ಯೆ. ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ಹಿತವನ್ನು ತರುವಂತಹದ್ದು. ಗಂಗಾಧರನ ಆರಾಧನೆಯಿಂದ ನಿಮಗೆ ಕ್ಷೇಮ ವೃದ್ಧಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ, ಅಷ್ಟಮದಲ್ಲಿ ಶನಿ ಮಹಾತ್ಮ ಇದ್ದಾನೆ, ಜನ್ಮರಾಶಿಯಲ್ಲೇ ಕೇತು ಇದ್ದಾನೆ. ಹೀಗಾಗಿ ಹಲವಾರು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ಗಂಡನಿಗೆ ಆಪತ್ತು ಅಥವಾ ಹೆಂಡತಿಗೆ ಆಪತ್ತು ಬರುವಂತಹ ಲಕ್ಷಣಗಳು. ಜೊತೆಯಲ್ಲಿ ಮಂತ್ರಮಾಟಾದಿಗಳ ಭಯ ಉಂಟಾಗ್ತದೆ. ಒಟ್ಟಾರೆ ಭಯದಿಂದ ಜೀವನವನ್ನು ಮಾಡಬೇಕಂತಹ ಸಂದರ್ಭ ಬರ್ತದೆ. ಎಷ್ಟೋ ವಸ್ತುಗಳು ನಷ್ಟವಾಗಿ ಹೋಗುವಂತಹ ಸಾಧ್ಯತೆ. ಕೊಟ್ಟ ಹಣ ಬರದೆ ಚಿಂತೆಗೀಡಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದ್ದಬದ್ದ ದೇವರಿಗೆಲ್ಲ ಹರಕೆ ಮಾಡ್ಕೊಳ್ತೀರಿ, ಅದರಿಂದ ನಿಮಗೆ ಸಂಕಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಮುಂದಿನ ದಿನಮಾನದಲ್ಲಿ. ಸ್ವಲ್ಪ ಜಾಗೃತಿಯಾಗಿರಬೇಕು ಸಿಂಹರಾಶಿಯವರು. ನೋಡಿ, ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಕುಜ ಇದ್ದಾನೆ. ಹೀಗಾಗಿ ಕುಜನರಿಂದ ಲಾಭಕ್ಕೆ ತೊಂದರೆಯಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯ ಸೇವೆ. ಮೃತ್ಯುಂಜಯನ ಅನುಗ್ರಹ ಪಡೆಯಬೇಕು. ಅದರಲ್ಲೂ ಸಹಿತವಾಗಿ ದಾಬಸ್ಪೇಟೆಯ ಕಾಡುಗೆರೆಯಲ್ಲಿರ್ತಕ್ಕಂತಹ ಮಹಾಮೃತ್ಯುಂಜಯನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ದಿವಸ ಸಿಂಹರಾಶಿಯವರು ಬಳಸಬೇಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದಾಗಿದೆ. ಮೃತ್ಯುಂಜಯನ ಉಪಾಸನೆಯಿಂದ ಕಷ್ಟ ನಿವಾರಣೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಧನಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅಂದಾಗ ಆಕಸ್ಮಿಕ ಧನಪ್ರಾಪ್ತಿಯಾಗುವಂತಹದ್ದಿದೆ. ನಿಮ್ಮ ನಿರೀಕ್ಷೆಯೇ ಇರುವುದಿಲ್ಲ. ಅನಿರೀಕ್ಷಿತವಾಗಿ ಹಣಕಾಸು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆತನ ಮೂಲಕವಾಗಿ ಅಭಿವೃದ್ಧಿಯೂ ಉಂಟಾಗ್ತದೆ, ಮನಸ್ಸಿಗೆ ನೆಮ್ಮದಿಯೂ ಉಂಟಾಗ್ತದೆ, ಮನಸ್ಸಿಗೆ ಮುದ ನೀಡುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇವತ್ತಿನ ಕಾಲಘಟ್ಟದಲ್ಲಿ. ನೋಡಿ, ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಇದ್ದದ್ರಿಂದ ಉದ್ಯೋಗದಲ್ಲಿ ನೀವು ನಷ್ಟವನ್ನು ಮಾಡ್ಕೊಳ್ತೀರಿ, ಅಥವಾ ಉದ್ಯೋಗದಿಂದಲೇ ಹೊರಗೆ ಬರುವಂತಹ ಸಾಧ್ಯತೆಗಳು ಸಾಕಷ್ಟು. ಇನ್ನು ಪೆಟ್ರೋಲ್ ಬಂಕ್ ಇತ್ಯಾದಿಗಳನ್ನು ಇಟ್ಟುಕೊಂಡು ಜೀವನವನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಉಂಟಾಗುವಂತಹ ಲಕ್ಷಣ. ದೋಷ ನಿವಾರಣೆಗೆ ಕನ್ಯಾ ರಾಶಿಯವರು ವಿಷ್ಣು ಸಹಸ್ರ ಪಾರಾಯಣ ಮಾಡಿಕೊಳ್ಳಿ. 5 ನಿಮ್ಮ ಸಂಖ್ಯೆ.
ಹಸಿರು ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ಇದೆಲ್ಲ ನಿಮಗೆ ಹಿತವನ್ನು ತರ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲದರ್ಶನದಂತೆ. ಈಗ ತುಲಾರಾಶಿ. ತುಲಾರಾಶಿಯವರಿಗೆ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದರಿಂದ ಭಾಗ್ಯವೃದ್ಧಿ, ತಂದೆಗೆ ಅನುಕೂಲ ಉಂಟಾಗ್ತದೆ. ಏನಾದರೂ ನೀವು ಅಡಿಕೆ ತೋಟ, ತೆಂಗಿನ ತೋಟ, ತೋಟಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಆದರೆ ನಿಮಗೆ ಒಳ್ಳೆಯ ಲಾಭ ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿರ್ತಕ್ಕಂತಹ ಗುರು ಗಜಕೇಸರಿ ಯೋಗದ ಫಲವನ್ನು ಕೊಡಬಲ್ಲ. ಆದ್ದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗುವಂತಹದ್ದಿದೆ. ರಾಶ್ಯಾಧಿಪತಿಯಂತಹ ಶುಕ್ರನು ವ್ಯಯಸ್ಥಾನದಲ್ಲಿದ್ದು ಶನಿಯಿಂದ ದೃಷ್ಟಾರ್ನಾದ್ದರಿಂದ ಸ್ವಲ್ಪ ಮಟ್ಟಿಗೆ ವ್ಯಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕೆಲಸಗಾರರಿಂದ. ಜೊತೆಯಲ್ಲಿ ರೋಗ ಪ್ರಾಪ್ತಿ, ಭಯ, ಆತಂಕ ಮೂಡ್ತದೆ. ಅಲರ್ಜಿಯಿಂದ ಸ್ವಲ್ಪ ದೇಹದಲ್ಲಿ ಸುಸ್ತಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಒಟ್ಟಾರೆ ಪಂಚಮದಲ್ಲಿ ರಾಹು ಇದ್ದದರಿಂದ ನಾಗದೋಷವೂ ನಿಮಗೆ ಕಾಡುವಂತಹ ಸಾಧ್ಯತೆ. ದೋಷ ನಿವಾರಣೆಗಾಗಿ ನಾಗಶಾಂತಿ ಅವಶ್ಯವಾಗಿ ಮಾಡಿಕೊಳ್ಳಿ. ಶನಿ ದೇವನ ಪ್ರೀತಿಗಾಗಿ ಎಳ್ಳು ದಾನವನ್ನು ಮಾಡಿ. ಜೊತೆಯಲ್ಲಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಾರಣಕಟ್ಟೆ ಯಕ್ಷಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮಾರಣಕಟ್ಟೆಯ ದೇವತಾ ಬ್ರಹ್ಮಲಿಂಗೇಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರತಕ್ಕಂಥದ್ದು. ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಸದಾಕಾಲದಲ್ಲೂ ಇರಲಿ, ಶುಭವಾಗಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರಿಂದ ಮಾಂಗಲ್ಯಕ್ಕೇನಾದರೂ ಕುತ್ತು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೆಣ್ಣು ಮಕ್ಕಳಿಗೆ ಸೌಭಾಗ್ಯಕ್ಕೆ ತೊಂದರೆ ಉಂಟಾಗುವಂತಹ ಲಕ್ಷಣ ಇದೆ. ಸ್ವಲ್ಪ ಜಾಗ್ರತೆ ವಹಿಸಿ. ನೋಡಿ, ಪಂಚಮ ಸ್ಥಾನಾಧಿಪತಿಯಂತಹ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಇದ್ದದರಿಂದ ಭಾಗ್ಯವೃದ್ಧಿ, ಹೊಸ ಕೆಲಸ ಮಾಡಬೇಕು ಅನ್ನುವಂತಹ ಆಲೋಚನೆ, ಅಪಾರ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ನೋಡಿ, ಹೊಸ ಚಿತ್ರವನ್ನು ನೋಡಬೇಕು ಅನ್ನುವಂತಹ ತವಕ ಕೆಲವರಿಗೆ, ಒಟ್ಟಾರೆ ಚಿತ್ರರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ಅಭಿವೃದ್ಧಿಯ ಲಕ್ಷಣಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯೇಶ್ವರನ ಸೇವೆಯನ್ನು ಮಾಡಿ ಕುಕ್ಕೆಗೆ ಹೋಗುವನ್ನೇ ಅಥವಾ ಘಾಟಿಗೆ ಹೋಗುವನ್ನೇ, ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಅಥವಾ ಹೊನ್ನಾವರ ತಾಲೂಕಿನಲ್ಲಿ ಪಂಚಗ್ರಾಮದಲ್ಲಿರ್ತಕ್ಕಂತಹ ಮುಗ್ವಾ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಕೆಮ್ಮಣ್ಣದ ಬಟ್ಟೆಯನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ಅನುಕೂಲವಾಗ್ತದೆ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ಕಷ್ಟಗಳೆಲ್ಲ ದೂರವಾಗ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮಗೆ ಇವತ್ತಿನ ದಿವಸ ಶುಭ ಉಂಟಾಗುವಂತಹ ಲಕ್ಷಣಗಳು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮ ಸ್ಥಾನದಲ್ಲಿದ್ದರಿಂದ ಉದ್ಯೋಗದಲ್ಲಿ ಸಂಕಷ್ಟ, ವ್ಯಾಪಾರ ವಹಿವಾಟಿನಲ್ಲಿ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆಗಳು. ಕರ್ಮರಾಶಿಯಲ್ಲಿ ಶುಕ್ರ ಇದ್ದದ್ದರಿಂದ ಕೆಲವು ಹಣಕಾಸಿನ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ, ಅರ್ಥಾತ್ ಬಡ್ಡಿ ವ್ಯವಹಾರ, ಫೈನಾನ್ಸ್ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಇನ್ನು ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆಲ್ಲ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಯಶಸ್ಸು, ಕೀರ್ತಿ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಕೆಲವರಿಗೆ ತೊಂದರೆ ಇದ್ದೇ ಇದೆ, ಕೆಲವರಿಗೆ ಮಾತ್ರ ಅನುಕೂಲ ಉಂಟಾಗುವಂತಹ ಲಕ್ಷಣ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಗುರುಶಾಂತಿಯನ್ನು ಮಾಡಿಕೊಳ್ಳಿ, ಕಡಲೆಕಾಳನ್ನು ದಾನ ಮಾಡಿಕೊಳ್ಳಿ, ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ. 3ರ ಸಂಖ್ಯೆಯನ್ನು ಬಳಸಿಕೊಂಡು ರಾಯರ ಸೇವೆಯನ್ನು ಮಾಡುವುದರಿಂದ, ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಧನು ರಾಶಿಯವರಿಗೆ ಶುಭ ಉಂಟಾಗ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ ತೃತೀಯ ಭಾವದಲ್ಲಿದ್ದಾನೆ. ಶುಕ್ರನಿಂದ ಹಾಗೂ ಗುರುವಿನಿಂದ ದೃಷ್ಟಾರನಾಗಿದ್ದಾನೆ. ಹೀಗಿರುವಾಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯಾಗುವಂತಹ ಲಕ್ಷಣ. ವಾಹನ ಬದಲಾವಣೆ ಮಾಡಬೇಕು ಅನ್ನುವಂತಹ ಆಲೋಚನೆ. ಹಳೆಯ ವಾಹನವಾಯಿತು, ಹೊಸ ವಾಹನ ಖರೀದಿಸೋಣ ಹೇಳುವಂತಹ ಆಲೋಚನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮಕರ ರಾಶಿಯವರಿಗೆ. ನೋಡಿ, 7ನೇ ಮನೆಯಲ್ಲಿ ಗುರು ಇತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ದಾಂಪತ್ಯ ಜೀವನದಲ್ಲಿ ಸುಖ, ನೆಮ್ಮದಿ, ಹೊಸ ಮನೆಯಲ್ಲಿ ದಾಂಪತ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ಕಾಲದರ್ಶನದಂತೆ. ನೋಡಿ, 7ನೇ ಮನೆಯಲ್ಲಿ ರವಿ ಇದ್ದದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಅಭಿವೃದ್ಧಿ, ನೆಮ್ಮದಿ ಕಾಣುವಂಥ ಒಂದು ಸುಯೋಗ. ಹಾಗಂತ ಬಂಧು ಪ್ರೀತಿ ಇದೆ, ಮನೆಯವರು ಎಲ್ಲರೂ ಸಹಿತವಾಗಿ ಪ್ರೀತಿಸ್ತಾರೆ. ವ್ಯವಹಾರಗಳು ಸರಳವಾಗಿರಲಿಕ್ಕೆ ಸ್ವಲ್ಪ ಅಡಚಣೆ ಇದೆ. ಪರಿಹಾರವನ್ನು ಮಾಡಿಕೊಂಡಾಗ ಶುಭವಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಶನಿ ದೇವರಿಗೆ ಏನಾದರೂ
ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಜೊತೆಯಲ್ಲಿ ನೀವು 8 ಮತ್ತು 7ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಕಪ್ಪು, ಬಿಳಿ, ಹಸಿರು, ಹಳದಿ ಇತ್ಯಾದಿ ಬಣ್ಣಗಳನ್ನು ಬಳಸಿಕೊಳ್ಳುವುದರಿಂದ ಅಭಿವೃದ್ಧಿ. ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಒಳ್ಳೆಯ ಲಾಭ. ಶನಿದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಅಷ್ಟಮದಲ್ಲಿರುವುದರಿಂದ ಭಾಗ್ಯಕ್ಕೆ ಸ್ವಲ್ಪ ತೊಂದರೆಯಾಗ್ತದೆ, ದುಃಖಕ್ಕೆ ಮೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಅನುಕೂಲತೆಗಳು, ನೆಮ್ಮದಿ. ಗುರುವಿನ ಬಲ ಇಲ್ಲ, ಗುರು ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಹಣಕಾಸಿಗೆ ಚಿಂತೆ ಇಲ್ಲದಿದ್ದರೂ ಕೌಟುಂಬಿಕವಾಗಿ ನೆಮ್ಮದಿ ಇಲ್ಲದ ದಿವಸವಾಗಿರ್ತಕ್ಕಂಥದ್ದು. ಹಾಗಂತ ಮನೆಗೆ ಬಂದು ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ಬೋದು, ಮನೆಯಲ್ಲಿ ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕರೆಂಟ್ ಬಿಲ್ಲು ಅಥವಾ ವಾಟರ್ ಬಿಲ್ಲು ಇತ್ಯಾದಿಗಳೆಲ್ಲ ಜಾಸ್ತಿಯಾಗಿ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಿಮಗೆ ಇವತ್ತಿನ ದಿವಸ ಮನಸ್ಸಿಗೆ ಖೇದ ಉಂಟಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಆರಾಧನೆ, ಆಂಜನೇಯನ ಉಪಾಸನೆ, ಸುಂದರಕಾಂಡ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 7, 4 ಇತ್ಯಾದಿಗಳನ್ನು ಬಳಸ್ಕೊಳ್ಳಿ. ನಿಮಗೆ ಉತ್ತರ ದಿಕ್ಕು ವ್ಯವಹಾರಕ್ಕೆ ಅನುಕೂಲಕರವಾಗಿರ್ತದೆ. ವಿಶೇಷವಾಗಿ ಆಂಜನೇಯನ ಉಪಾಸನೆಯನ್ನು ಮಾಡುವುದರಿಂದ ಸಿದ್ಧಿ ಆಗ್ತದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇರುವುದರಿಂದ ಸ್ವಲ್ಪ ಕಿರಿಕಿರಿ ಜಾಸ್ತಿ. ಹೇಳಿದ್ದನ್ನೇ ಹೇಳ್ತಾ ಇರ್ತೀರಿ, ಮಾಡಿದ್ದನ್ನೇ ಮಾಡ್ತಾ ಇರ್ತೀರಿ. ನೋಡುಗರ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು, ಆದ್ದರಿಂದ ಹಲವಾರು ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಚಿತ್ರರಂಗದಲ್ಲಿ ಇರ್ತಕ್ಕಂಥವರಿಗೆ ಅಥವಾ ಚಿತ್ರಪ್ರೇಮಿಗಳಿಗೆ ಈ ರೀತಿಯಲ್ಲಿ ಆಗುವಂತಹದ್ದಿದೆ. ದೂರದ ಬಂಧುಗಳಿಂದ ಕರೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಇವತ್ತಿನ ದಿವಸ ವ್ಯವಹಾರದ ತೊಡಕನ್ನೆಲ್ಲ ಪರಿಹಾರ ಮಾಡಿಕೊಳ್ಳಬೇಕಾದಂತಹ ಸಂದರ್ಭ ಇದೆ. ಗುರುವಿನ ದೃಷ್ಟಿ ಇರುವುದರಿಂದ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ ಇರತಕ್ಕಂತಹದ್ದು. ಪಂಚಮದ ಗುರು, ಒಳ್ಳೆ ಯೋಗ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ. ಶನಿಗೆ ಪರಿಹಾರ ಬೇಕು. ಪರಿಹಾರ ಮಾಡಿದಷ್ಟು ಶನಿ ಒಪ್ಕೊಳ್ತಾನೆ, ಮತ್ತೆ ಮತ್ತೆ ಮಾಡಿ ಅಂತ ಹೇಳ್ತಾನೆ. ನೀವು ಮತ್ತೆ ಮಾಡ್ತಾ ಇರಬೇಕು. ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ದೋಷ ನಿವಾರಣೆಗೆ ನೀವು 3ರ ಸಂಖ್ಯೆಯನ್ನು ಬಳಕೆ ಮಾಡಿಕೊಳ್ಳಿ. ಜೊತೆಯಲ್ಲಿ ಹಳದಿ ಬಣ್ಣದ ಬಟ್ಟೆಗಳು, ಕೇಸರಿ ಬಣ್ಣದ ಬಟ್ಟೆಗಳು ಅಥವಾ ಗಂಧದ ಕಲರು ಇತ್ಯಾದಿಗಳನ್ನು ಉಪಯೋಗಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ರಾಯರ ಸೇವೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ. ವೀಕ್ಷಕರೇ, ಇಂದು ಶುಕ್ರವಾರವಾದ್ದರಿಂದ ವಿಶೇಷವಾಗಿ, ಅದರಲ್ಲೂ ಆಡಿ ಮಾಸದ ಶುಕ್ರವಾರವಾದ್ದರಿಂದ, ಆಷಾಢ ಮಾಸ ಶುಕ್ರವಾರವಾದ್ದರಿಂದ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡಿಕೊಳ್ಳುವುದರಿಂದ ನಿಮಗೆ ಲಕ್ಷ್ಮೀ ಪ್ರಾಪ್ತಿ, ದೌರ್ಭಾಗ್ಯ ನಿವಾರಣೆ, ಜೀವನದಲ್ಲಿ ಕುಟುಂಬದಲ್ಲಿ ಆನಂದ ಇವೆಲ್ಲ ಉಂಟಾಗುವಂತಹ ಲಕ್ಷಣಗಳು. ಮಾಡಿಕೊಳ್ಳಿ, ಶುಭವಾಗ್ತದೆ. ವೀಕ್ಷಕರೇ, ಇವತ್ತಿನ ಸಂದೇಶ: ಶುಭ ಕಾರ್ಯಕ್ಕಾಗಿ ಹೊರಟವರ ಎದುರಿಗೆ ಖಾಲಿ ಬಿಂದಿಗೆಯನ್ನು ತರಬೇಡಿ. ನೋಡಿ, ಖಾಲಿ ಬಿಂದಿಗೆಯನ್ನು ಅಲ್ಲಾಡಿಸಿದರೆ ಅಥವಾ ಎದುರಾಗಿ ಖಾಲಿ ಬಿಂದಿಗೆ ಬಂದರೆ ಅಥವಾ ನೀವು ಹೊರಡುವಾಗ ಖಾಲಿ ಬಿಂದಿಗೆ ಕಂಡರೆ ಆಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಖಾಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೋದ ಕೆಲಸ ಆಗೋದಿಲ್ಲ. ಆದ್ದರಿಂದ ತುಂಬ ಜಾಗೃತಿಯಾಗಿರಿ. ಖಾಲಿ ಬಿಂದಿಗೆ ಎದುರಾದಾಗ ಸ್ವಲ್ಪ ಹೊತ್ತು ಮನೆಯಲ್ಲೇ ಕುಳಿತು ತದನಂತರ ಮುಂದುವರಿದಾಗ ನಿಮ್ಮ ಕೆಲಸ ಆದೀತು. ಪಾಲನೆ ಮಾಡಿಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಕೆಳಭಾಗದಲ್ಲಿ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಸ್ತು.